ಅಂತಂದ್ರೆ ಅದನ್ನ ಬಹಳವಾಗಿ ಸಲ್ಲಿಸಬೇಕು. ಆಧಾರ್ ಕಾರ್ಡ್ ಏನು ಅಷ್ಟೊಂದು ಪರಿಣಾಮಕಾರಿ ಅಲ್ಲ ಅಂತ ಹೇಳೋಣ. ಆಮೇಲೆ ವಿಶ್ವವಿದ್ಯಾನಿಲಯದಿಂದ ನೀಡಿರ್ತಕ್ಕಂಥ ವಿದ್ಯಾರ್ಹತಾ ಪ್ರಮಾಣ ಪತ್ರ, ಹೀಗೆ BAPSಗೆ ನಮ್ಮ ನಿರ್ಬಂಧ ಆರೋಗ್ಯ ಕೇಂದ್ರದಿಂದ ಈಗ ಏನು ಹೇಳುವ ಕೆಲಸ ಏನು ಅಂತಂದರೆ ಮತದಾರರ ಪಟ್ಟಿಯಲ್ಲಿ ಅರ್ಹ ವ್ಯಕ್ತಿಗಳು ಉಳಿಬೇಕು. ಮೊದಲನೇ ಪಂಚಾಯತಿ ಗೊಲ್ಲಳ್ಳಿನಲ್ಲಿ ಮಾಡಿದ್ದೀವಿ. ಎರಡನೇ ಪಂಚಾಯತಿ BLA 2 ಕಾರ್ಯಾಗಾರ SIR ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕಣೇಗೌಡನಹಳ್ಳಿ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಬಂದಿರತಕ್ಕಂಥ ನಮ್ಮ ಅಧ್ಯಕ್ಷರು, ನಮ್ಮ ಬಾಬಣ್ಣನವರು, ನಮ್ಮ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಬೆಟ್ಟೇಗೌಡರನವರು, ಕೆಂಪರಾಜೂರವರು, ನಮ್ಮ GV ಕುಮಾರ್ ಅವರು, ಕನಕರಾಜೂರವರು ಮತ್ತು ನಮ್ಮ ಕೇಶವ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ರಂಗಸ್ವಾಮಿ ಅವರು ಎಲ್ಲರೂ ಕೂಡ ಬಂದಿದ್ದೀವಿ. ನಾವು ಬಂದು ಈ BLA 2ಗೆ ಯಾವ ರೀತಿ ಪರಿಷ್ಕರಣೆಯನ್ನು ಮಾಡಬೇಕು, ಸಮಗ್ರ ಪರಿಷ್ಕರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೇವೆ. ನಮ್ಮ GV ಕುಮಾರ್ ಅವರು ವಿಶೇಷವಾಗಿ BLA 1 ಅವರು ಬಹಳ ಚೆನ್ನಾಗಿ ಕೂಡ ಅವರಿಗೆ ಒಂದು ವಿವರಣೆಯನ್ನು ಕೊಟ್ಟು ಅವರಿಗೆ ಅರ್ಥ ಆಗುವಾಗ ಮಾಡಿದ್ದೀವಿ ನಾವು ಇವತ್ತು. ಅದರ ಜೊತೆಯಲ್ಲಿ ನಾವು ನಮ್ಮ ಪಕ್ಷದ ಸಂಘಟನೆಯ ಬಗ್ಗೆ ಕೂಡ ಮಾತಾಡಿದ್ದೀವಿ. ನಾವೆಲ್ಲರೂ ಕೂಡ ಬಂದು ಇವತ್ತು ಈ ಭಾಗದಲ್ಲಿ ಈ ಪಂಚಾಯಿತಿಯಲ್ಲಿ ಸಮಗ್ರ ಪರಿಷ್ಕರಣೆ, SIR ಮತ್ತು ಬೂತ್ ಕಮಿಟಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಬೂತ್ ಕಮಿಟಿ ಈಗಾಗಲೇ ಆಗಿದೆ. ಅದರಲ್ಲಿ BLA 2 ಕರ್ತವ್ಯಗಳೇನು ಮತ್ತು ಪಕ್ಷದ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಮಾತಾಡಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ.